ಎಷ್ಟೇ ಧೈರ್ಯ ಅವಳಿಗೆ ನನ್ನ ಮುಂದೆ ಈ ಅಪ್ಪನ ಮುಂದೆ ಬಂದು ನಿಂತು ಮಾತಾಡಿಸೋ ಧೈರ್ಯ ಹೇಳ್ಕಲ್ಲ ನೀನೇನಾದ್ರು ಹೇಳ್ಕೊಟ್ಟಿದ್ಯಾ ಅವಳಿಗೆ ಅಣ್ಣ 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 ಚಂದ್ರು ಒಂದು ನಿಮಿಷ ಈಗ ಹೇಳು ಹೋಗಿ ಕೆಲಸ ಏನಾಯ್ತು ಅಣ್ಣ ಆ ಎಸ್ ಐ ಯಾರು ಗೊತ್ತಣ್ಣ ನಮಗೆ ಗೊತ್ತಿರೋರೆ ಮೊದಲು ದೊಡ್ಡಬಳ್ಳಾಪುರದಲ್ಲಿದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಈಗ ಇಲ್ಲಿ ಬಂದು ಒಂದು ತಿಂಗಳಾಯ್ತಂತೆ ನಾನು ಹೋಗಿದಾಗ ಎಸ್ ಐ ಇರಲಿಲ್ಲ ರಜದಲ್ಲಿದ್ರು ನಾಳೆ ಬೆಳಗ್ಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಈಗ ವಲ್ಲಭ ರಿಲೀಸ್ ಆಗಬೇಕು ಅಂದ್ರೆ ಕಿಡ್ನಾಪ್ ಆಗಿರೋ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಇಲ್ಲಾಂದ್ರೆ ಆರೋಪಿ ಆಗಿರೋ ಅವನು ಅಪರಾಧಿಯಾಗಿ ಜೈಲ್ ಸೇರ್ತಾನೆ ನೋಡ್ತಾ ಇರೋಣ ಈ ಕೇಸಲ್ಲಿ ಅವನ್ನ ಲಾಕ್ ಮಾಡೇ ಮಾಡ್ತೀನಿ ಹಾಗಿದ್ಮೇಲೆ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿವಲ್ಲ ನಾವು ಮೊನ್ನೆ ತಾನೇ ಮಾತಾಡ್ಕೊಂಡಿದ್ವಿ ಆ ನಂದನ್ ವೀಕ್ನೆಸ್ಸು ವಲ್ಲಭ ಅವನಿಗೊಂದು ಮೂರ್ತ ಇಡಬೇಕು ಅಂತ ಈಗ ನೋಡು ದೇವರೇ ಒಂದು ಅವಕಾಶ ಕೊಟ್ಬಿಟ್ಟ ಆ ವಲ್ಲಭ ಜೈಲಿಂದ ರಿಲೀಸ್ ಆಗಬಾರ್ದು ಆಗಲೇ ಆ ನಂದ ಮಣ್ಮುಕ್ತಾನೆ ತಂದೆ ತಾಯಿ ಮನೆಯ ಪ್ರೀತಿಗೆ ಬೆಲೆ ಕೊಡದೆ ಆ ವಲ್ಲಭನಿಂದ ಹೊರದಲ್ಲ ಆ ಅಮೂಲ್ಯ ಅವಳು ಬುದ್ಧಿ ಕಲಿತಾಳೆ ಅವಳಿಗೆ ಎಷ್ಟು ಅಹಂಕಾರ ಗೊತ್ತಾ ಚಂದ್ರು ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿಗೆ ಬಂದು ನನಗೆ ಬಾಯಿ ಬಂದಂಗೆ ಮಾತಾಡೋದು ಗೊತ್ತಾ ಹೌದಾ ಹೌದಪ್ಪ ತುಂಬಾನೇ ಮಾತಾಡಿದ್ರು ಮಾತಾಡಲಿ ಆ ಮಾತಾಡೋ ಬಾಯಿಗೆ ನಾಳೆ ಬೀಗ ಹಾಕ್ತೀನಿ ಅವ್ರ ದುರಹಂಕಾರ ಮುರಿತೀನಿ ಇಲ್ಲ ಚಂದ್ರು ಮಾತಾಡಬೇಕು ಏನಂತ ಮಾತಾಡಬೇಕು ಗೊತ್ತಾ ಇವತ್ತು ಅವಳು ಮಾತಾಡ್ದಲ್ಲ ಆ ಮಾತಿಗೆ ಕ್ಷಮೆ ಕೇಳಬೇಕು ತಂದೆ ಪ್ರೀತಿನ ಒದ್ದು ಹೋದ್ಲಲ್ಲ ಆ ತಂದೆ ಪ್ರೀತಿನೇ ಶ್ರೇಷ್ಠ ಅಂತ ಹೇಳಬೇಕು ಇವತ್ತು ಯಾ ಕೈಯಲ್ಲಿ ನನಗೆ ವಾರ್ನಿಂಗ್ ಕೊಟ್ಟು ಹೋದ್ಲು ಅದೇ ಕೈಯಲ್ಲಿ ನಿನಗೆ ತಪ್ಪಾಯಿತು ಅಂತ ಹೇಳಬೇಕು ನಾಳೆ ಎಷ್ಟು ಬೇಗ ಆಗತ್ತೋ ಅಂತ ಕಾಯ್ತಾ ಇದ್ದೀನಿ ಚಂದ್ರು ಹಲೋ ನಿಂತ್ಕೊಳ್ಳಮ್ಮ ಸರ್ ಅದು ವಲ್ಲಭಗೆ ಊಟ ಕೊಡಬೇಕಾಗಿತ್ತು ಹಲೋ ನಿಮಿಷ ನಿಂತ್ಕೊಳ್ಳಿ ಇದೇನು ನಿಮ್ಮ ಅತ್ತೆ ಮನೆ ಅಂದ್ಕೊಂಡಿದ್ರು ಇಲ್ಲ ನಿಮ್ಮ ಮಾವ ಮನೆ ಅಂದ್ಕೊಂಡಿದ್ರು ಸರ್ ಪ್ಲೀಸ್ ಸರ್ 5 ನಿಮಿಷ ಸರ್ ವಲ್ಲಭಂಗೆ ಊಟ ಕೊಟ್ಟು ಬಂದ್ಬಿಡ್ತೀನಿ 5 ನಿಮಿಷ ಸರ್ ಪ್ಲೀಸ್ ಪಾಪ ಸರ್ ಅವ್ನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಹಸ್ಕೊಂಡಿರ್ತಾನೆ ಸರ್ ನಮ್ಮ ಸಾಹೇಬ್ರ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಕ್ಕಾಗಲ್ಲ ಮೇಡಮ್ ಸರ್ ಪ್ಲೀಸ್ ಸರ್ 5 ನಿಮಿಷ ಅದೆಲ್ಲ ಆಗೋದಿಲ್ಲ ಮೇಡಮ್ ನಮ್ಮ ಸಾಹೇಬ್ರವರೆಗೂ ಒಳಗಡೆ ಬಿಡಕ್ಕಾಗಲ್ಲ ಯಾರು ಇವರು ಏನಾಯ್ತು ಅದೇ ಮೇಡಮ್ ಬೆಳಿಗ್ಗೆ ಕಿಡ್ನಾಪ್ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡ್ ಬಂದಲ್ಲ ಅವ್ರ ಕಡೆಯವರು ಅವ್ರ ಗಂಡನಿಗೆ ಊಟ ಕೊಡ್ಬೇಕಂತೆ ಓ ಅಷ್ಟೇನಾ ಸರಿ ಹೋಗಿ ಕೊಡಮ್ಮ ಹೋಗಿ ಏನ್ ಹೇಳ್ತಿದ್ರು ಮೇಡಮ್ ಸಾಹೇಬ್ರು ಬೇರೆ ಸ್ಟೇಷನ್ ಇಲ್ಲ ಈ ಟೈಮಲ್ಲಿ ನಾವು ಊಟ ಕೊಟ್ಟರೆ ಅವ್ರು ನಮ್ಮನ್ನು ಬೈಯಲ್ವಾ ಸರಿ ಹತ್ರ ನಾನು ಮಾತಾಡ್ಕೋತೀನಿ ನೀನು ಹೋಗಮ್ಮ ಊಟ ಕೊಡೋದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮಲ್ಗೋಣ ವಲ್ಲಭ ಹುಡುಗಿನ ಇಲ್ಲೇ ಡ್ರಾಪ್ ಮಾಡೋದು ಅವ್ನು ಹೇಳಿದ್ದೆ ಸರ್ಕಲ್ ಅದೇ ಡ್ರಾಪ್ ಮಾಡಿದ್ರೆ ಹುಡುಗಿ ಎಲ್ಲೋದು ಕೇಶವ ಅವನು ಆ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿದ್ದಾನೆ ಅಂತಾದ್ರೆ ಅವ್ಳು ಸುತ್ತಮುತ್ತ ಎಲ್ಲೋ ಇಲ್ಲೇ ಮಿಸ್ ಆಗಿರೋದು ನಾವು ಸರಿಯಾಗಿ ಹುಡುಕಿದ್ರೆ ಏನಾದರೂ ಒಂದು ಕ್ಲೂ ಸಿಗುತ್ತೆ ಕರೆಕ್ಟ್ ಮಾಡೋಣ ಇಬ್ರು ಒಂದೇ ಕಡೆ ಹುಡುಕಿದ್ರೆ ಟೈಮ್ ಆಗುತ್ತೆ ನೀನು ಆ ಕಡೆ ಹುಡುಕು ನಾ ಈ ಕಡೆ ಹುಡ್ತೀನಿ ಏನಾದರೂ ಕ್ಲೂ ಸಿಕ್ಕಿದ್ರೆ ಫೋನ್ ಮಾಡು ಸರಿನಾ ಸರಿ ಹೋಗಿ ವಲ್ಲಭ ಏನು ಇದು ಅವ್ರು ಹಿಂಗೆ ಹೊಡೆದ್ರ ಯಾಕೋ ಹೊಡೆದ್ರು ಸರ್ ಒಂದು ನಿಮಿಷ ನನ್ನ ಮಾತು ಕೇಳು ಅಲ್ಲ ನೀನು ಯಾಕೆ ಇಲ್ಲಿಗೆ ಬಂದೆ ಯಾರ ಜೊತೆ ಬಂದೆ ಆ ವಿಷಯ ಬಿಡು ನೀನೇನು ತಪ್ಪು ಮಾಡಿಲ್ಲ ತಾನೆ ಮತ್ತೆ ಯಾಕೆ ನಿಂಗೆ ಹೊಡೆದ್ರು ತುಂಬಾ ನೋವು ಆಗ್ತಿದ್ಯಾ ನೀವು ಓಡಾಡಕ್ಕೂ ಆಗ್ತಿಲ್ವಲ್ಲೋ ಚಿಕ್ಕಪ್ಪ ಮಾವ ಯಾರು ನಂಗೆ ಈ ವಿಷಯ ಹೇಳೇ ಇಲ್ಲ ಅದೆಲ್ಲ ಬಿಡು ನೀನೊಬ್ಳೆ ಬಂದಿದ್ಯಾ ಯಾಕೆ ಬರೋಕೋದೆ ಈ ಟೈಮಲ್ಲಿ ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ ಅದಕ್ಕೆ ಊಟ ತಗೊಂಡ್ಬಂದಿದ್ದೀನಿ ನನಗೆ ಊಟ ಎಲ್ಲ ಏನು ಬೇಡ ನೀನು ಹೋಗು ನನಗೆ ಆಚೆ ಬಂದರೆ ಸಾಕಾಗೋಗಿದೆ ಹಾಗೆ ಆಟೋ ಏನಾದರೂ ಮಾಡ್ಕೊಂಡು ಹೋಗು ಒಬ್ಳೆ ನಡ್ಕೊಂಡು ಹೋಗ್ಬೇಡ ಟೈಮ್ ಸರಿ ಇಲ್ಲ ಇಲ್ಲ ನೀನ್ ಫಸ್ಟ್ ಊಟ ಮಾಡು ಅದಾದ್ಮೇಲೆ ನಾನು ಹೋಗೋದು ಬಾ ಕೂತ್ಕೋ ಊಟ ಮಾಡು ನನಗೆ ಬೇಡ ಅಂತ ಹೇಳ್ದೆ ಅಲ್ಲ ಅಮೂಲ್ಯ ಏನಪ್ಪ ನಿನಗೆ ಅಂತ ನೀನು ಹೆಂಡತಿ ಪ್ರೀತಿಯಿಂದ ಊಟ ತಂದಿದ್ದಾಳೆ ತಿನ್ನಕ್ಕೇನು ತಿನ್ನು ವಲ್ಲಭ ಹಠ ಮಾಡ್ಬೇಡ ಊಟ ಮಾಡು ಕೂತ್ಕೋ ವಲ್ಲಭ ಹೇಯ್ ನೀನು ಯಾಕೆ ಹೇಳ್ತಾ ಇದೆಯಾ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನಿನ್ನ ಈ ಥರ ನೋಡಕ್ ಆಗ್ತಿಲ್ಲ ನನಗೆ ಸಾಲದಕ್ಕೆ ಎಷ್ಟು ಹೊಡೆದಿದ್ದಾರೆ ನೋಡು ಹೇಯ್ ನನಗಂಥದ್ದೇನೂ ಆಗಿಲ್ಲ ಕಣೆ ನೋಡು ಪೊಲೀಸವ್ರು ಹೊಡೆದಿರೋದನ್ನ ಮನೆಗೆ ಹೋಗಿ ಅಮ್ಮನ ಹತ್ರ ಮಾತ್ರ ಹೇಳಕ್ಕೆ ಹೋಗ್ಬೇಡ ಅಮ್ಮ ತುಂಬ ನೊಂದ್ಕೊಂಡ್ಬಿಡ್ತಾರೆ ಇದು ಆ ಹುಡುಗಿದೇ ಇರ್ಬೋದಾ ಕೇಶವ ಬೇಗ ಬಾ ನೋಡು ಕೇಶವ ಈ ಜುಮ್ಕಿ ಆ ಹುಡುಗಿದೇ ಇರ್ಬೋದಾ ಮಾತಾಡೋಣ ವಲ್ಲಭ ಆ ಹುಡುಗಿನ ಆ ಸರ್ಕಲ್ ಹತ್ರ ಡ್ರಾಪ್ ಮಾಡಿದ್ದಾನೆ ಬಹುಶಃ ಆ ಹುಡುಗಿ ಮನೆ ಈ ಕಡೆ ಇರ್ಬೋದು ಅವಳು ಈ ಕಡೆನೇ ಹೊರಟಿದ್ದಾಳೆ ಬಹುಶಃ ಯಾವುದೋ ಕಾರು ಅವಳು ಹಿಂದೆ ಬಂದು ನಿಂತಿದೆ ಅದರಿಂದ ಕೆಲವ್ರು ಬಂದು ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವಳು ತುಂಬ ಒದ್ದಾಡಿದ್ದಾಳೆ ಬಹುಶಃ ಆಗ ಈ ವಾಲೆ ಈ ಚಪ್ಪಲಿ ಬಿದ್ದಿರ್ಬೋದು ಆ ಹುಡುಗಿನ ಆ ಕಾರಲ್ಲಿ ಕಿಡ್ನಾಪ್ ಮಾಡಿಕೊಂಡು ಅವ್ರು ಹೋಗಿದ್ದಾರೆ ಬಹುಶಃ ಹೀಗೆ ಆಗಿರ್ಬೋದು ಹೀಗೆ ಆಗಿರುತ್ತೆ ಹೌದು ಕೇಶವ ಈಗ ಸಿಕ್ಕಿರೋ ಸುಳುವುಗಳು ಮತ್ತೆ ನೀನು ಹೇಳ್ತಾ ಇರೋದನ್ನ ನೋಡಿದ್ರೆ ಕರೆಕ್ಟ್ ಅನ್ನಿಸ್ತಾ ಇದೆ ಹಾಗೆ ಆಗಿರುತ್ತೆ ಆದರೆ ಇಲ್ಲಿಂದ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿಗೋಗಿರ್ಬೋದು ಹೇಗೆ ಕಂಡುಹಿಡಿಯೋದು ಆ ಹುಡುಗಿ ಎಲ್ಲಿದ್ದಾಳೋ ಏನೋ ಎಲ್ಲೊಬ್ಬನ ಇನ್ನೋಸೆಂಟ್ ಅಂತ ಹೇಗಣ್ಣ ಪ್ರೂವ್ ಮಾಡೋದು ಛೇ ಮಾತಾಡೋಣ ಫೋನ್ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡ್ತೀಯಾ ರಿಂಗ್ ಆಗ್ತಿದೆ ಹಾಂ ನೀವು ಕರೆ
ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ರಿಸೀವ್ ಮಾಡ್ತಿಲ್ವಾ? ರಿಸೀವ್ ಮಾಡ್ತಿಲ್ಲ ಕೇಶವ. ಇನ್ನೊಂದ್ಸಲ ಮಾಡು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಏನಾಯ್ತು? ರಿಂಗ್ ಆಗ್ತಿದೆ, ಅವ್ರು ರಿಸೀವ್ ಮಾಡ್ತಿಲ್ಲ ಕೇಶವ. ನಾವು ಬೆಳಿಗ್ಗೆ ತನಕ ಕಾಯಲೇಬೇಕು ಅನ್ಸತ್ತೆ. ಬೇರೆ ದಾರಿನೇ ಕಾಣಿಸ್ತಿಲ್ಲ ಕೇಶವ. ಮಾಧವಣ್ಣ, ಎತ್ತಲೋ ಮಾಯವಾಯ್ತು ಸತ್ಯ. ಸರ್, ನನ್ನ ಮಗಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? 2 ರಾತ್ರಿ ಆಯಿತು ಸರ್. ತುಂಬ ಭಯ ಆಗ್ತಾ ಇದೆ ಸರ್. ನೋಡಿ, ಹುಡುಕ್ತಾ ಇದ್ದೀವಿ, ಸಿಗ್ತಾಳೆ. ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ. ದಯವಿಟ್ಟು ಸರ್. ಆಯ್ತು, ಹೋಗಿ. ಸರ್, ವಲ್ಲಭನ ಹೆಂಡತಿ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಸರ್, ಇವಳೆ ಅಮೂಲ್ಯ ಅಂತ. ಇವರು ಮದುವೆ ಹೇಗಾಯಿತು ಅಂತ ನೀವೇ ಕೇಳಿ ಸರ್. ನಮಸ್ತೆ ಸರ್. ನಿನ್ನೆ ನಮ್ಮ ಚಿಕ್ಕಪ್ಪ ಬಂದು ವಲ್ಲಭ ನನ್ನ ಕಿಡ್ನಾಪ್ ಮಾಡಿ ಮದುವೆ ಆಗಿದ್ದಾನೆ ಅಂತೆಲ್ಲ ಹೇಳಿದ್ರಂತೆ. ಅದೆಲ್ಲ ಸುಳ್ಳು ಸರ್. ವಲ್ಲಭ ಅಂತವನಲ್ಲ ಸರ್. ಚಿಕ್ಕ ವಯಸ್ಸಿಂದ ಅವ್ನು ನನಗೆ ಗೊತ್ತು. ಅವ್ನು ಎಂತವನು ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ನಾವಿಬ್ರು ಪ್ರೀತಿ ಮಾಡೇ ಮದುವೆ ಆಗಿರೋದು. ಪ್ಲೀಸ್ ನನ್ನ ಮಾತನ್ನು ನಂಬಿ ಸರ್, ಪ್ಲೀಸ್. ಮತ್ತೆ ನಿಮ್ಮ ಚಿಕ್ಕಪ್ಪ ಹೇಳಿದ್ರಲ್ಲಮ್ಮ ಕಿಡ್ನಾಪ್ ಅಂತ. ಅಲ್ಲ, ಇವರೇನಾದರೂ ಎದುರಿಸಿ ಹೀಗೆ ಹೇಳು ಅಂತ ಕರ್ಕೊಂಬಂದ್ರ ಇಲ್ಲಿಗೆ? ಅಯ್ಯೋ, ಆ ಥರ ಏನೂ ಇಲ್ಲ ಸರ್. ಚಿಕ್ಕಪ್ಪಂಗೆ ನಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ, ಅದಕ್ಕೆ ಈ ಥರ ಎಲ್ಲ ಹೇಳಿದ್ದಾರೆ. ವಲ್ಲಭ ತುಂಬ ಒಳ್ಳೆಯವನು ಸರ್. ಅವನ ಜೊತೆ ಬದುಕ್ತಿರೋಳು ನಾನು. ನನ್ನ ಮಾತು ನಂಬಿ ಸರ್. ಕೇಳಿಸ್ಕೊಂಡ್ರೆ ಸರ್, ನನ್ನ ಮಗ ಅಂಥವನಲ್ಲ ಸರ್. ಎಲ್ಲ ಗೊತ್ತಾದ ಮೇಲೂ ಅವನು ಇಟ್ಕೊಂಡಿದ್ದೀರಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಹಲೋ ನಂದಕುಮಾರ್ ಅವರೇ, ಸಮಾಧಾನ. ನೋಡಿ, ನಿಮ್ಮ ಸೊಸೆ ಕರ್ಕೊಬಂದು ಸ್ಟೇಟ್ಮೆಂಟ್ ಕೊಡಿಸಿ ಅಂದೆ. ಆ ಸ್ಟೇಟ್ಮೆಂಟಿಂದ ಈ ಕೇಸ್ಗೆ ಏನಾದರೂ ಅನುಕೂಲ ಆಗ್ಬೋದೇನೋ ಅಂತ. ಅದನ್ನ ಬಿಟ್ಟು ನಿಮ್ಮ ಮಗನ್ನ ಬಿಟ್ಟೇ ಬಿಡ್ತೀನಿ ಅಂತ ನಾನು ಹೇಳಲಿಲ್ಲ. ಏನು ಹೇಳ್ತಾ ಇದ್ದೀರಿ ಸರ್ ನೀವು? ನೋಡಿ, ಆ ಕಿಡ್ನಾಪ್ ಆಗಿದೆಯಲ್ಲ ಹುಡುಗಿ ನಂದಿನಿ, ಆ ಹುಡುಗಿ ಬಂದು ನಿಮ್ಮ ಮಗ ನಿರಪರಾಧಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮ ಮಗನ ಬಿಡ್ಬೋದು. ಇಲ್ಲ ಅಂದರೆ ಬಿಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ನೋಡಿ, ಈಗ 8:15, 9 ಗಂಟೆಗೆ ನಮ್ಮ ಸಾಹೇಬರು ಬರ್ತಾರೆ. ಎಲ್ಲ ಪ್ರೊಸೀಜರ್ ಮುಗಿಸಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹೌದು ಮಾವ, ಅದಕ್ಕಿಂತ ಮುಂಚೆ ಆ ಹುಡುಗಿ ಸಿಗಬೇಕು. ರೇ ಸೋಮು, ಆ ಹುಡುಗಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾನೆಯಾ? ಇನ್ನೂ ಇಲ್ಲ ಸರ್. ನೋಡಿ, ನಿಮ್ಮ ಹುಡುಗ ಏನಾದರೂ ಸತ್ಯ ಒಪ್ಕೊಂಡ್ರೆ ಶಿಕ್ಷೆನೂ ಕಡಿಮೆ ಆಗ್ತದೆ. ನಾವು ಸುಮ್ಮನೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ ಹುಡುಗಿನ. ಸತ್ಯ ಒಪ್ಕೊಳ್ಳೋಕೆ ಹೇಳಿ. ಹೌದಾ? ಬೇಗ ಬನ್ನಿ ಪ್ಲೀಸ್. ಅಣ್ಣ, ಎಲ್ಲಿದ್ದಾರಂತೆ? ಎಷ್ಟೊತ್ತಾಗತ್ತಂತೆ? 5 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಕೇಶವ. ಅಣ್ಣ, ಇವ್ರಿರ್ಬೇಕು ನೋಡು. ಸರ್ ನಮಸ್ತೆ ಸರ್, ನಾವೇ ಕಾಲ್ ಮಾಡಿದ್ದು. ಯಾರು ಸರ್ ನೀವು? ನಿನ್ನೆಯಿಂದ 5 ಸಲ ಫೋನ್ ಮಾಡಿದ್ದೀರಾ? ನಿಮ್ಗೇನು ಬೇಕು? ಸರ್ ಕ್ಷಮಿಸಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಏನಂದರೆ ನಮ್ಮ ತಮ್ಮನ ಪೊಲೀಸರು ಮಾಡದಿರೋ ತಪ್ಪಿಗೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅವನನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದರೆ ನಿಮ್ಮ CCTV ಕ್ಯಾಮ್ರಾನ ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು. ಅದನ್ನು ಸ್ವಲ್ಪ ತೋರಿಸ್ತೀರಾ? ಏನು CCTVನ? ಬಂದವ್ರಿಗೆಲ್ಲ ಪುಟ್ಟೆ ತೋರ್ಸಕ್ಕೆ ನಾನೇನು ಥಿಯೇಟರ್ ನಡೆಸ್ತಾ ಇದ್ದೀನಿ? ಈ ವಿಷಯದಲ್ಲಿ ನನ್ನ ತಮ್ಮನ ಜೀವನ, ಆ ಹುಡುಗಿ ಜೀವ ಎರಡೂ ಇದೆ ಸರ್. ದಯವಿಟ್ಟು ಏನಾದರೂ ಮಾಡಿ ಸರ್. ಸರ್ ಪ್ಲೀಸ್, ಒಂದ್ಸಲ ನಾವು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮೊನ್ನೆ ನಿಮ್ಮ ಅಂಗಡಿ ಮುಂದೆ ಒಂದು ಹುಡುಗಿದು ಕಿಡ್ನಾಪ್ ಆಗಿದೆ. ನಾನು ಮೈದ್ನ ಅವಳನ್ನ ಇಲ್ಲೇ ಡ್ರಾಪ್ ಮಾಡೋಗಿದ್ದ. ಅದಾದ್ಮೇಲೆ ಆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಸರ್. ಅದಕ್ಕೆ ನಿಮ್ಮ ಅಂಗಡಿ CC ಕ್ಯಾಮ್ರಾ ಫುಟೇಜ್ ತೋರಿಸಿದ್ರೆ ನನಗೆ ಸ್ವಲ್ಪ ಸಹಾಯ ಆಗುತ್ತೆ. ಪ್ಲೀಸ್ ಸರ್, ನಿಮಗೆ ನಾವು ಜಾಸ್ತಿ ತೊಂದರೆ ಕೊಡಲ್ಲ. ನಿಮ್ಮ ಅಂಗಡಿಗಾಗಲಿ ಕಸ್ಟಮರ್ಗಾಗಲಿ ಏನು ಪ್ರಾಬ್ಲಮ್ ಮಾಡಲ್ಲ ಸರ್. ಒಂದ್ಸಲ ಆ ಫುಟೇಜ್ ನೋಡ್ಕೊಂಡು ಹೊರಟೋಗ್ತೀವಿ ಸರ್. ಬನ್ನಿ ಹೋಗೋಣ. ಏನ್ರಿ ಜಯಸಿಂಹ, ಆ ಕಿಡ್ನಾಪ್ ಕೇಸ್ ಏನಾಯ್ತು? ಎಲ್ಲಿ ಹುಡುಗ? ಸರ್ ಸೆಲ್ಲಲ್ಲಿ ಇದೆ. FIR? ನೀವು ಬರಲಿ ಅಂತ ಕಾಯ್ತಾ ಇದ್ದೆ. ಸರಿ. ಅಲ್ಲಿ ಹೊರಗಡೆ ನಿಂತಿದ್ದಾರಲ್ಲ, ಆ ಹುಡುಗನ ಅಪ್ಪನ? ಹೌದು ಸರ್. ಕರೆಸ್ರಿ ಅವ್ರನ್ನ. ಓಕೆ ಸರ್. ನಮಸ್ತೆ, ಕುತ್ಕೊಳ್ಳಿ. ಅಲ್ಲ ರೀ, ಎಂಥ ಮಗನ ಹೆತ್ತಿದ್ದೀರಿ ನೀವು? ಹುಡುಗಿನ ಕಿಡ್ನಾಪ್ ಮಾಡೋ ಲೆವೆಲ್ಗೆಲ್ಲ ಹೋಗಿದ್ದಾನಲ್ಲ, ಹೀಗೆ ನಮ್ಮ ಮಕ್ಕಳನ್ನ ಬೆಳೆಸೋದು? ಇಲ್ಲ ಸರ್, ನನ್ನ ಮಗ ಅಂಥವನಲ್ಲ ಸರ್. ಅವನ ನಿನ್ನೆಯಿಂದ ಇಲ್ಲೇ ಇಟ್ಕೊಂಡು ಹೊಡೆದು ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಸಾಕು, ಸುಮ್ಮನೆ ಇರ್ರಿ. ನನಗೆ ಈ ಕೇಸ್ ಬಗ್ಗೆ ನಮ್ಮ ASI ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಸುಮ್ಮನೆ ನೀವು ನನ್ನ ಮಗ ಒಳ್ಳೆಯವನು ಅಂತ ಮಾತಲ್ಲೇ ಮನೆ ಕಟ್ಟಕ್ಕೆ ಬರಬೇಡಿ. ಹೌದು, ನಿಮ್ಮ ಮಗ ಕಿಡ್ನಾಪ್ ಮಾಡೇ ಇಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನ್ರಿ ಇದೆ? ಸರ್, ನನ್ನ ಇನ್ನಿಬ್ಬರು ಮಕ್ಕಳು ಆ ಹುಡುಗಿನ ಹುಡ್ಕಕ್ಕೆ ಹೋಗಿದ್ದಾರೆ ಸರ್. ಇನ್ನೇನು ಬಂದ್ಬಿಡ್ತಾರೆ ಸರ್.